Hello everyone, welcome to our YouTube channel Tectonic Science. ಹಾಯ್ ಡಿಯರ್ ಆಸ್ಪಿರೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ KARTET ನಲ್ಲಿ ಪೇಪರ್ 2 6 to 8 ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿನಲ್ಲಿ ಕೇಳಲಾಗಿರುವ ಅಂದರೆ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಈ ಒಂದು ವಿಷಯದಲ್ಲಿ ಕೇಳಲಾಗಿರುವ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2015ರ ಬಗ್ಗೆ ಏನು ಮಾಡೋಣ ಅಂದ್ರೆ ಆ ಕ್ವಶನ್ಸ್ ವಿತ್ ಆನ್ಸರ್ಸ್ಗಳ ಬಗ್ಗೆ ಚರ್ಚೆ ಮಾಡೋಣ. ಇದು ಪಾರ್ಟ್ 1 ಆಗಿದೆ. ಪ್ರಶ್ನೆ ನಂಬರ್ 1, ಬ್ರೈನ್ ಸ್ಟ್ರಾಮಿಂಗ್ ಟೆಕ್ನಿಕ್ ಯೂಸ್ಡ್ ಫಾರ್ ದೀಸ್ ಚಿಲ್ಡ್ರನ್ ಅಂದರೆ ಮೆದುಳನ್ನು ಕಾರ್ಯಪಟುತ್ವಗೊಳಿಸುವ ತಂತ್ರವನ್ನು ಈ ವಿದ್ಯಾರ್ಥಿಗಳಿಗೆ ಉಪಯೋಗಿಸುವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, ಸೃಜನಶೀಲ ಮಕ್ಕಳು ಅಂದರೆ ಕ್ರಿಯೇಟಿವ್ ಚಿಲ್ಡ್ರನ್ಸ್ ಆಗಿದೆ. ಕ್ರಿಯೇಟಿವ್ ಚಿಲ್ಡ್ರನ್ ಈಸ್ ದಿ ಕರೆಕ್ಟ್ ಆನ್ಸರ್. ಬಿಕಾಸ್ ಮೆದುಳನ್ನು ಕಾರ್ಯಪಟುಗೊಳಿಸುವ ತಂತ್ರಗಳು ಸೃಜನಶೀಲ ಚಿಂತನೆಗಳನ್ನು ಉತ್ತೇಜಿಸುವ ಮತ್ತು ಮೆದುಳನ್ನು ಸಾಮರ್ಥ್ಯವನ್ನು ಹೆಚ್ಚಿಸಲು ಸೃಜನಶೀಲ ಮಕ್ಕಳು ಹೆಚ್ಚು ಉಪಯೋಗವಾಗುತ್ತಾರೆ. ಇದಕ್ಕೆ ಸೃಜನಶೀಲ ಮಕ್ಕಳು ಈಸ್ ದಿ ರೈಟ್ ಆನ್ಸರ್ ಆಗುತ್ತೆ. Question number 2, learning disabilities may occur due to all of the following aspects. ಅಂದರೆ ಕಲಿಕೆಯಲ್ಲಿ ಹಿಂದುಳಿಕೆಯು ಕೆಳಗಿನ ಒಂದನ್ನು ಬಿಟ್ಟು ಯಾವುದರಿಂದಲಾದರೂ ಉಂಟಾಗಬಹುದು. ಆಪ್ಷನ್ಸ್ಗಳು ಈ ರೀತಿ ಇವೆ: ಶಿಕ್ಷಕರ ಬೋಧನಾ ರೀತಿಯಿಂದ, ಮಂದ ಬುದ್ಧಿಯಿಂದ, ಪ್ರಸವ ಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡುವುದರಿಂದ, ಶೇಷಾವಸ್ಥೆಯಲ್ಲಿನ ಮಾನಸಿಕ ಕಾಯಿಲೆಯಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3, ಪ್ರಸವ ಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡುವುದರಿಂದ. ಮೀನ್ಸ್ ಯೂಸ್ ಆಫ್ ಆಲ್ಕೋಹಾಲ್ ಇನ್ ಪ್ರೆಗ್ನೆನ್ಸಿ ಈಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಏಕೆಂದರೆ ಕಲಿಕೆಯಲ್ಲಿ ಹಿಂದುಳಿಕೆಯು ಮಂದಬುದ್ಧಿ, ಬೋಧನಾ ರೀತಿ, ಶೇಷಾವಸ್ಥೆಯಲ್ಲಿನ ಮಾನಸಿಕ ಕಾಯಿಲೆಯಂತಹ ಅಂಶಗಳಿಂದ ಉಂಟಾಗಬಹುದು. ಆದರೆ ಪ್ರಸವ ಪೂರ್ವ ಹಂತದಲ್ಲಿನ ಮದ್ಯಪಾನ ಮಾಡುವುದರಿಂದ ಇವು ಏನಾಗಲ್ಲ ಅಂದ್ರ ಕಾರಣ ಆಗಲ್ಲ. ಸೊ ಅದಕ್ಕಾಗಿ ಆಪ್ಷನ್ಸ್ 3 ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. Question number 3, Sumant breaks toys and dismantles them to explore their components. What would you do? ಅಂದರೆ ಸುಮಂತನು ಆಟದ ಸಾಮಾನುಗಳನ್ನು ಒಡೆದು ಅದರಲ್ಲಿರುವ ಭಾಗಗಳನ್ನು ತಿಳಿಯಲು ಬಿಚ್ಚುತ್ತಾನೆ. ನೀವು ಏನು ಮಾಡುವಿರಿ? ಆಪ್ಷನ್ಸ್ಗಳು ಈ ರೀತಿ ಇವೆ. ಆಪ್ಷನ್ 1, ಅವನ ಕುತೂಹಲವನ್ನು ಪ್ರೋತ್ಸಾಹಿಸಿ ಅವನ ಶಕ್ತಿಯನ್ನು ಉದಾತ್ತೀಕರಿಸುವಿರಿ. ಆಪ್ಷನ್ 2, ಸುಮಂತನನ್ನು ಆಟ ಆಡುವುದಕ್ಕೆ ಬಿಡುವುದೇ ಇಲ್ಲ. ಆಪ್ಷನ್ 3, ಯಾವಾಗಲೂ ಹತ್ತಿರದಿಂದ ವೀಕ್ಷಿಸುವಿರಿ. ಆಪ್ಷನ್ 4, ಅವನಿಗೆ ಆಟದ ಸಾಮಾನುಗಳನ್ನು ಒಡೆಯಲು ಹಾಕಬಾರದೆಂದು ಅರ್ಥ ಮಾಡಿಸುವಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1, ಅವನ ಕುತೂಹಲವನ್ನು ಪ್ರೋತ್ಸಾಹಿಸಿ ಅವನ ಶಕ್ತಿಯನ್ನು ಉದಾತ್ತೀಕರಿಸುವಿರಿ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಏಕೆಂದರೆ ಸುಮಂತನ ಆಟದ ಸಾಮಾನುಗಳನ್ನು ಒಡೆದು ಅದರಲ್ಲಿ ಇರುವ ಭಾಗಗಳನ್ನು ತಿಳಿಯಲು ಕುತೂಹಲದಿಂದ ಪ್ರಯತ್ನಿಸಿದಾಗ ಇದು ಅವನ ಸೃಜನಶೀಲತೆ ಮತ್ತು ಕುತೂಹಲವನ್ನು ಏನ್ ಮಾಡ್ತೈತಿ ಸೂಚಿಸುತ್ತದೆ. ಇಂತಹ ಸಂದರ್ಭದಲ್ಲಿ ಮಕ್ಕಳ ಕುತೂಹಲ ಮತ್ತು ಜಿಜ್ಞಾಸೆಯನ್ನು ನಿಗ್ರಹಿಸದೆ ಬದಲಾಗಿ ಅವರ ಕುತೂಹಲವನ್ನು ಏನ್ ಮಾಡ್ಬೇಕಂದ್ರ ಪ್ರೋತ್ಸಾಹಿಸಬೇಕು. ಅದಕ್ಕೆ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. Question number 4, after some bitter experience a child starts hating a teacher. Which of the following does this refers to? ಅಂದರೆ ಕೆಲವು ಕಹಿ ಅನುಭವಗಳ ನಂತರ ಮಗುವೊಂದು ಶಿಕ್ಷಕರನ್ನು ದ್ವೇಷಿಸಲು ಪ್ರಾರಂಭಿಸುತ್ತದೆ. ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್ಗಳು ಈ ರೀತಿ ಇವೆ: ಧ್ಯಾನಾತ್ಮಕ ವರ್ತನೆ, ಕ್ರಿಯಾಜನ್ಯ ವರ್ತನೆ, ಭಾವನಾತ್ಮಕ ವರ್ತನೆ, ಪ್ರತಿಫಲನಾತ್ಮಕ ವರ್ತನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3, ಭಾವನಾತ್ಮಕ ವರ್ತನೆ, ಅಫೆಕ್ಟಿವ್ ಬಿಹೇವಿಯರ್ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಏಕೆಂದರೆ ಭಾವನೆ ಅನ್ನೋದು ಅವರವರ ಮೇಲೆ ಡಿಪೆಂಡ್ ಆಗಿರುತ್ತದೆ. ಆಮೇಲೆ ಒಂದಿಷ್ಟು ಮಕ್ಕಳು ಏನು ಮಾಡ್ತಾವಂದ್ರ ಯಾವ್ದಾದ್ರೂ ಟೀಚರ್ಸು ಅವ್ರಿಗೆ ಜಾಸ್ತಿ ಪನಿಷ್ಮೆಂಟ್ ಮಾಡೋದ್ರಿಂದ ಅಥವಾ ಹೋಮ್ವರ್ಕ್ ಕೊಡೋದ್ರಿಂದ ಅವ್ರಿಗೆ ಭಾವನೆಗಳಿಗೆ ಅದು ಧಕ್ಕೆ ಬಂದು ಅವರಾಗ್ಲೇ ಏನ್ ಮಾಡ್ತಾರಂದ್ರ ಒಂದಿಷ್ಟು ಒಬ್ಬರು ಟೀಚರ್ಗಳನ್ನ ಅವರು ಹೇಟ್ ಮಾಡಕ್ ಏನ್ ಮಾಡ್ತಾರಂದ್ರ ಸ್ಟಾರ್ಟ್ ಮಾಡ್ತಾರ. ಸೊ ಇದಕ್ಕೆ ಆಪ್ಷನ್ 3, ಭಾವನಾತ್ಮಕ ವರ್ತನೆ ಏನಾಗ್ತದ ಅಂದ್ರ ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ಧ್ಯಾನಾತ್ಮಕ ವರ್ತನೆ ಅಂದ್ರೇನು? ಶಿಕ್ಷಕನು ಉತ್ತಮನಾಗಿ ಬೋಧಿಸುತ್ತಾನೆ ಎಂದು ಅದೇನ್ ಮಾಡ್ತೈತಿ ಅಂದ್ರ ಪ್ರೀತಿಸ್ತೈತಿ. ಕ್ರಿಯಾಜನ್ಯ ಅಂದ್ರೆ ಶಿಕ್ಷಕನನ್ನು ನೋಡುತ್ತಲೇ ಮಾತನಾಡದೆ ಕೂತಿರುವುದು.
ನೋಡಿದ್ರು ಏನ್ ಮಾಡಲ್ಲ ಅಂದ್ರೆ ಮಾತನಾಡದೆ ಏನ್ ಮಾಡೋದು, ಕೂತ್ ಬಿಡುದು. ನೆಕ್ಸ್ಟ್ ಭಾವನಾತ್ಮಕ ಅಂದ್ರೆ ವ್ಯಕ್ತಿಯ ಭಾವನೆಗಳು, ಮನೋಭಾವನೆಗಳು ಮತ್ತು ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ಒಳಗೊಂಡಿರುವ ವರ್ತನೆ. ಸೊ ಇವು ಏನಾಗ್ತಾವ ಅಂದ್ರ ಈ ಟೈಪ್ ಎಕ್ಸ್ಪ್ಲನೇಷನ್ ಇರ್ತಾವ. ಸೊ ಇದಕ್ಕೆ ಭಾವನಾತ್ಮಕ ವರ್ತನೆ ಏನಾಗುತ್ತೆ ಅಂದ್ರ ರೈಟ್ ಆನ್ಸರ್ ಆಗುತ್ತೆ. Question number 5. Which of the following help the teacher in maintaining mental health of the children? ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಮಕ್ಕಳ ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಶಿಕ್ಷಕನಿಗೆ ಸಹಾಯಕಾರಿಯಾಗಿದೆ? ಆಪ್ಷನ್ಸ್ಗಳು ಈ ರೀತಿ ಇವೆ. ಅತಿಯಾದ ಶಿಸ್ತನ್ನು ಜಾರಿಗೊಳಿಸುವುದು. ಆಪ್ಷನ್ ನಂಬರ್ 2 ಅನಾರೋಗ್ಯಕರ ಸ್ಪರ್ಧೆಯನ್ನು ತಡೆಗಟ್ಟುವುದು. ಆಪ್ಷನ್ 3 ಬೇರೆ ಮಕ್ಕಳೊಂದಿಗೆ ಹೋಲಿಸುವುದು. ಆಪ್ಷನ್ 4 ಸಂಪೂರ್ಣತೆಗೆ ಅತಿಯಾದ ಒತ್ತು ನೀಡುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಅನಾರೋಗ್ಯಕರ ಸ್ಪರ್ಧೆಯನ್ನು ತಡೆಗಟ್ಟುವುದು. ಅವಾಯ್ಡಿಂಗ್ ಅನ್ಹೆಲ್ದಿ ಕಾಂಪಿಟಿಷನ್ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಬಿಕಾಸ್ ಮಕ್ಕಳ ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಶಿಕ್ಷಕರ ಪಾತ್ರ ಏನಾಗಿರ್ತದೆ ಅಂದ್ರೆ ಪ್ರಮುಖವಾಗಿರುತ್ತೆ. ಶಿಕ್ಷಕರು ಅನಾರೋಗ್ಯಕರವಾದ ಸ್ಪರ್ಧೆಯನ್ನು ತಡೆಗಟ್ಟಿ ಆರೋಗ್ಯಕರ ಬಾಂಧವ್ಯವನ್ನು ಬೆಳೆಸುವ ಮೂಲಕ ಸಹಾಯವನ್ನು ಮಾಡಬಹುದು. ಮಕ್ಕಳ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಶಿಕ್ಷಕರ ಪಾತ್ರ ಮುಖ್ಯವಾಗಿರುತ್ತದೆ. ಅನಾರೋಗ್ಯಕರ ಸ್ಪರ್ಧೆ ತಡೆಗಟ್ಟಬೇಕು, ಆರೋಗ್ಯಕರ ಬಾಂಧವ್ಯವನ್ನು ಬೆಳೆಸಬೇಕು, ಸುರಕ್ಷಿತ ಮತ್ತು ಬೆಂಬಲ ನೀಡುವ ವಾತಾವರಣ ಸೃಷ್ಟಿಸುವುದರಿಂದ ಏನಾಗುತ್ತೆ ಅಂದ್ರ ಅನಾರೋಗ್ಯಕರ ಅಂದ್ರ ಅನ್ಹೆಲ್ದಿ ಕಾಂಪಿಟೇಷನ್ಸ್ ಗಳನ್ನು ತಡೆಗಟ್ಟಬಹುದು. ಸೊ ಅದಕ್ಕಾಗಿ ಆಪ್ಷನ್ ನಂಬರ್ 2 ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 6. The student who failed in an examination puts the blame on teacher that the teacher has not touched properly in an example for these adjustment mechanism. ಅಂದರೆ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲವೆಂದು ಹೇಳಬಹುದು. ಈ ಹೊಂದಾಣಿಕೆಯ ತಂತ್ರಕ್ಕೆ ಉದಾಹರಣೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಪ್ರೇಕ್ಷೇಪಣೆ ಅಂದ್ರೆ ಪ್ರೊಜೆಕ್ಷನ್ ಈಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಏಕೆಂದ್ರೆ ಪ್ರೇಕ್ಷೇಪಣೆ ಅಂದ್ರೆ ವೈಫಲ್ಯ, ದೌರ್ಬಲ್ಯ ಮತ್ತು ತಪ್ಪುಗಳನ್ನು ಒಪ್ಪಿಕೊಳ್ಳಲು ಏನು ಕಷ್ಟವಾದಾಗ ತಪ್ಪಿನಿಂದ ಮುಕ್ತಾಯಗೊಳ್ಳಲು ಏನ್ ಮಾಡ್ತಾರ, ಇತರರ ಮೇಲೆ ಆರೋಪಿಸುವ ಪ್ರಕ್ರಿಯೆಯನ್ನು ಏನ್ ಮಾಡ್ತಾರ ಅಂದ್ರ ಮಕ್ಕಳಾದವರು ಹಾಕ್ತಾರ. ಉದಾಹರಣೆ, ಶಾಲಾ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ವಿದ್ಯಾರ್ಥಿ ಶಿಕ್ಷಕರನ್ನು ದೂಷಿಸುವುದು. ಈಗ ಏನಾದ್ರೂ ಸಣ್ಣ ಮಕ್ಕಳು ಏನಾದ್ರೂ ಮಾರ್ಕ್ಸ್ ಕಡಿಮೆ ತಗೊಂಡಿದ್ವು ಅಥವಾ ಫೇಲ್ ಆಗಿದ್ವು ಅಂದ್ರ ನಮ್ ಟೀಚರ್ಸ್ ಸರಿ ಪಾಠ ಮಾಡಿಲ್ಲ, ಇದನ್ನ ಹೇಳಿಲ್ಲ, ಅದಕ್ಕೆ ನಾನು ಈ ಸಬ್ಜೆಕ್ಟ್ ಫೇಲ್ ಆದೆ, ಈ ಸಬ್ಜೆಕ್ಟ್ ನಲ್ಲಿ ಇಷ್ಟ ಮಾರ್ಕ್ಸ್ ಅಷ್ಟ ತಗೊಂಡಿನಿ, ಕಡಿಮೆ ಮಾರ್ಕ್ಸ್ ಬಂದವು ಅಂತ ಏನ್ ಮಾಡ್ತಾವು ಅಂದ್ರವು ಪೇರೆಂಟ್ಸಿಗೆ ಹೇಳ್ತಾವು. ಅಂದ್ರ ಶಿಕ್ಷಕರನ್ನ ಏನ್ ಮಾಡ್ತಾವು ಅಂದ್ರ ಬ್ಲೇಮ್ ಮಾಡ್ತಾವು. ಅದಕ್ಕೆ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. Question number 7. The method is used to study the student with problem behavior is. ಅಂದರೆ ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಯನ್ನು ಅಧ್ಯಯನ ಮಾಡಲು ಉಪಯೋಗಿಸುವ ವಿಧಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ವ್ಯಕ್ತಿ ಅಧ್ಯಯನ ಮೀನ್ಸ್ ಕೇಸ್ ಸ್ಟಡಿ ಆಗುತ್ತೆ. ಏಕೆಂದ್ರೆ ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲು ವ್ಯಕ್ತಿ ಅಧ್ಯಯನವು ಅತ್ಯಂತ ಪರಿಣಾಮಕಾರಿ ವಿಧಾನವಾಗಿದೆ. ಈ ವಿಧಾನವು ವಿದ್ಯಾರ್ಥಿಯ ವೈಯಕ್ತಿಕ ಮತ್ತು ಸಾಮಾಜಿಕ ಹಿನ್ನೆಲೆ ತಿಳಿದು ಸಮಗ್ರ ಮಾಹಿತಿಯನ್ನು ಒದಗಿಸುತ್ತದೆ ಮತ್ತು ಅವರ ವರ್ತನೆಯ ಕಾರಣಗಳು ಮತ್ತು ಪರಿಹಾರಗಳನ್ನು ಅರ್ಥ ಮಾಡಿಕೊಳ್ಳಲು ಏನ್ ಮಾಡ್ತದೆ ಅಂದ್ರ ಈ ಒಂದು ವ್ಯಕ್ತಿ ಅಧ್ಯಯನ ಮೀನ್ಸ್ ಕೇಸ್ ಸ್ಟಡಿ ಏನ್ ಮಾಡುತ್ತೆ ಅಂದ್ರ ಸಹಾಯ ಮಾಡುತ್ತೆ. ಹಾಗಾದ್ರೆ ಈ ವ್ಯಕ್ತಿ ಅಧ್ಯಯನವನ್ನು ಪ್ರತಿಪಾದಿಸಿದವರು ಯಾರು ಅಂದ್ರೆ DFD ಬುಕ್ಸ್. ಇವ್ರು ಏನ್ ಮಾಡ್ತಾರಂದ್ರ ವ್ಯಕ್ತಿ ಅಧ್ಯಯನವನ್ನು ಪ್ರತಿಪಾದಿಸಿದವರು. ಹಾಗಂದ್ರೆ ಪ್ರಾಯೋಗಿಕ ವಿಧಾನದ ಪಿತಾಮಹ ಯಾರು ಬರ್ತಾರಂದ್ರೆ ವಿಲ್ ಹೆಲ್ ಊಂಟ್ ಅವ್ರು ಏನ್ ಬರ್ತಾರಂದ್ರ ಪ್ರಾಯೋಗಿಕ ವಿಧಾನದ ಪಿತಾಮಹ ಆಗ್ತಾರೆ. ಕ್ವಶನ್ ನಂಬರ್ 8. ದಿಸ್ ಸ್ಟೇಜ್ ಈಸ್ ಕಾಲ್ಡ್ ಗ್ರೋತ್ ಸ್ಪೋರ್ಟ್. ಅಂದರೆ ಈ ಹಂತವನ್ನು ಬೆಳವಣಿಗೆಯ ಬುಗ್ಗೆ ಎಂದು ಕರೆಯುವರು. ಆಪ್ಷನ್ಸ್ಗಳು ಈ ರೀತಿವೆ. ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆ, ಶೈಶವಾವಸ್ಥೆ. ಇದಕ್ಕೆ ಸರಿಯಾದ ಉತ್ತರ ತಾರುಣ್ಯಾವಸ್ಥೆ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಅಂದ್ರೆ ಅಡೋಲೆಸೆನ್ಸ್. ಏಕೆಂದ್ರೆ ತಾರುಣ್ಯಾವಸ್ಥೆಯು ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಬದಲಾವಣೆಯ ವೇಗವಾದ ಅವಧಿಯಾಗಿದೆ. ಬದಲಾವಣೆಗಳ ಒಂದು ವೇಗವಾದ ಅವಧಿ.
ಈ ಹಂತದಲ್ಲಿ ಹದಿಹರೆಯದವರು ತಮ್ಮ ಗುರುತ ಮತ್ತು ಪಾತ್ರವನ್ನು ರೂಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ಈ ಹಂತವನ್ನು ಬೆಳವಣಿಗೆಯ ಬುಗ್ಗೆ ಎಂದು ಕರೆಯುತ್ತಾರೆ. ತಾರುಣ್ಯಾವಸ್ಥೆಯ ಒಂದು ಏಜ್ ಎಷ್ಟಿರುತ್ತೆ ಅಂದ್ರೆ 14ರಿಂದ 18 ವರ್ಷ ಏನಿರ್ತದೆ ಅಂದ್ರೆ ಇದು ಏಜ್ ಇರುತ್ತೆ. Question number 9. The sequential order of steps to be followed in creative processes ಅಂದರೆ ಸೃಜನಶೀಲತೆಯ ಪ್ರತಿಕ್ರಿಯೆಯಲ್ಲಿ ಅನುಸರಿಸಬೇಕಾದ ಹಂತಗಳ ಅನುಕ್ರಮವು. ಆಪ್ಷನ್ಸ್ಗಳು ಈ ರೀತಿ ಇವೆ: ಸಿದ್ಧತೆ, ಪರಿಪಾಕಾವಸ್ಥೆ, ಜ್ಞಾನೋದಯ, ತಾಳೆ ನೋಡುವಿಕೆ. ಆಪ್ಷನ್ 2 ತಾಳೆ ನೋಡುವಿಕೆ, ಜ್ಞಾನೋದಯ, ಸಿದ್ಧತೆ, ಪರಿಪಾಕಾವಸ್ಥೆ. ಆಪ್ಷನ್ 3 ಜ್ಞಾನೋದಯ, ತಾಳೆ ನೋಡುವಿಕೆ, ಸಿದ್ಧತೆ, ಪರಿಪಾಕಾವಸ್ಥೆ. ಆಪ್ಷನ್ 4 ಪರಿಪಾಕಾವಸ್ಥೆ, ಸಿದ್ಧತೆ, ಜ್ಞಾನೋದಯ, ತಾಳೆ ನೋಡುವಿಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಸಿದ್ಧತೆ, ಪರಿಪಾಕಾವಸ್ಥೆ, ಜ್ಞಾನೋದಯ, ತಾಳೆ ನೋಡುವಿಕೆ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಏಕೆಂದರೆ ಸಿದ್ಧತೆ ಹಂತದಲ್ಲಿ ಸಮಸ್ಯೆಯ ಅಧ್ಯಯನ ಮತ್ತು ಮಾಹಿತಿಯ ಸಂಗ್ರಹಣೆ ನಡೆಯುತ್ತದೆ. ಪರಿಪಾಕಾವಸ್ಥೆಯಲ್ಲಿ ಸಮಸ್ಯೆ ಬಗ್ಗೆ ಆಲೋಚನೆ ತಾತ್ಕಾಲಿಕವಾಗಿ ನಿಲ್ಲುತ್ತದೆ. ಜ್ಞಾನೋದಯ ಹಂತದಲ್ಲಿ ಸಮಸ್ಯೆಗೆ ಹೊಸ ಕಲ್ಪನೆ ಅಥವಾ ಪರಿಹಾರ ಸಿಗುತ್ತದೆ. ತಾಳೆ ನೋಡುವಿಕೆ ಹಂತದಲ್ಲಿ ಪರಿಹಾರವನ್ನು ಪರಿಶೀಲಿಸಲಾಗುತ್ತದೆ. ಅದಕ್ಕೆ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 10. If the IQ of girl with MA 15 ಅಂದ್ರೆ ಮೆಂಟಲ್ ಏಜ್ 15 is 125, what is her chronological age? ಅಂದರೆ ಮಾನಸಿಕ ವಯಸ್ಸು 15 ಇರುವ ಓರ್ವ ಹುಡುಗಿಯ IQ ಎಷ್ಟಿದೆ ಅಂದ್ರೆ 125 ಇದೆ ಇದ್ದರೆ ಅವರ ದೈಹಿಕ ವಯಸ್ಸು ಎಷ್ಟು ಇದೆ ಅಂತ ಕೇಳಿದ್ದಾರೆ. ಅಂದ್ರೆ ಇದು IQ ಒಂದು ಕಂಡುಹಿಡಿಯುವ ಸೂತ್ರ ಇದೆ. IQ is equal to mental age divided by chronological age into 100. ಇಲ್ಲಿ ನಿಮಗೆ IQ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 125 ಕೊಟ್ಟಿದ್ದಾರೆ. 125 is equal to MA mental age ಎಷ್ಟು ಕೊಟ್ಟಿದ್ದಾರೆ 15 divided by chronological age as it is ಇಟ್ಕೋರಿ into 100 ಮಾಡಿ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ ಮಾಡ್ಬೇಕು. ಇವಾಗ 25 4 ಹೋಗ್ತದೆ, 25 5 ಹೋಗುತ್ತೆ, ಕಟ್ ಮಾಡ್ಕೋರಿ. ನೆಕ್ಸ್ಟ್ 5 1 5 3 ಹೋಗುತ್ತೆ. ಸೊ ಇಲ್ಲಿ 3 and 4 3 into 4 ಏನಾಯ್ತು 12. ಸೊ ಕ್ರೋನಾಲಜಿಕಲ್ ಏಜ್ ಇಸ್ ಈಕ್ವಲ್ ಟು 12 ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಕ್ರೋನಾಲಜಿಕಲ್ ಏಜ್ ಎಷ್ಟಾಗುತ್ತೆ ಅಂದ್ರೆ 12 ಆಗುತ್ತೆ. ಇದರದ್ದು ಫಾರ್ಮುಲಾನು ಇದೆ, ಒಂದ್ಸರಿ ನೋಡ್ಕೋರಿ. ಸೇಮ್ IQ is equal to mental age divided by chronological age into 100 is the one IQ formula. Question number 11. Which of the following acts according to pleasure principle? ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸುಖಾನ್ವೇಷಣ ತತ್ವದ ಪ್ರಕಾರ ಕೆಲಸ ನಿರ್ವಹಿಸುತ್ತದೆ? ಆಪ್ಷನ್ಸ್ಗಳು ಈ ರೀತಿ ಇವೆ: ಈದ್, ಅಹಂ, ಅತ್ಯಹಂ, ಜಾಗೃತ ಪೂರ್ವ ವಯಸ್ಸು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಈದ್ ಬರುತ್ತೆ. ಏಕೆಂದರೆ ಸಿಗ್ಮಂಡ್ ಫ್ರಾಯ್ಡ್ ಮನೋವಿಜ್ಞಾನದ ಸಿದ್ಧಾಂತದ ಪ್ರಕಾರ ಈದ್ ವ್ಯಕ್ತಿತ್ವದ ಸಂಪೂರ್ಣ ಅಪ್ರಜ್ಞಾಪೂರ್ವಕವಾದ ಒಂದು ಭಾಗವಾಗಿದೆ ಮತ್ತು ಇದು ಸುಖಾನ್ವೇಷಣ ತತ್ವ ಪ್ಲೆಜರ್ ಪ್ರಿನ್ಸಿಪಲ್ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಇದು ತಕ್ಷಣದ ತೃಪ್ತಿಯನ್ನು ಬಯಸುತ್ತದೆ ಮತ್ತು ಹಸಿವು, ಬಾಯಾರಿಕೆ ಮತ್ತು ಲೈಂಗಿಕತೆ ಸೇರಿದಂತೆ ಮೂಲಭೂತ ಪ್ರವೃತ್ತಿಗಳನ್ನು ಒಳಗೊಂಡಿದೆ. ಅಹಂ ಈಗೋ ಅಂದ್ರೆ ವಾಸ್ತವ ತತ್ವದ ಮೇಲೆ ಮತ್ತು ಅತ್ಯಹಂ ಅಂದ್ರೆ ಸೂಪರ್ ಈಗೋ ನೈತಿಕ ತತ್ವದ ಮೇಲೆ ಏನಾಗಿರ್ತಾವಂದ್ರ ಇವು ಕಾರ್ಯನಿರ್ವಹಿಸ್ತವು. ಅದಕ್ಕೆ ಈಸ್ ದಿ ರೈಟ್ ಆಪ್ಷನ್ ನಂಬರ್ 1 ಈಸ್ ದಿ ರೈಟ್ ಆನ್ಸರ್. Question number 12. Which of the following is the highest level of attainment in psychomotor domain? ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಮನೋಜನ್ಯ ಚಲನವಲನದ ಅತ್ಯಂತ ಉನ್ನತ ಮಟ್ಟದ ಸಾಧನೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಸ್ವಾಭಾವೀಕರಣ ಅಂದ್ರೆ ನ್ಯಾಚುರಲೈಸೇಷನ್ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಅಂದ್ರೆ ಮನೋಜನ್ಯ ಅಂದ್ರೆ ಸೈಕೋಮೋಟರ್ ಲರ್ನಿಂಗ್ ಕಲಿಕೆಯ ಅತ್ಯಂತ ಉನ್ನತ ಹಂತವೆಂದರೆ ಸ್ವಾಭಾವೀಕರಣ ನ್ಯಾಚುರಲೈಸೇಷನ್. ಈ ಹಂತದಲ್ಲಿ ವ್ಯಕ್ತಿಯು ಕೌಶಲ್ಯಗಳನ್ನು ಸ್ವಯಂಚಾಲಿತವಾಗಿ ಮತ್ತು ಸಹಜವಾಗಿ ನಿರ್ವಹಿಸುತ್ತಾನೆ.
ಕೌಶಲ್ಯವು ವ್ಯಕ್ತಿಯ ಅಭ್ಯಾಸದಲ್ಲಿ ಹಾಸುಹೊಕ್ಕಾಗಿದೆ. ಮನೋಜನ್ಯ ಚಲನವಲನದ ಕಲಿಕೆಯ ಹಂತಗಳು ಯಾವಂದ್ರ ಅನುಕರಣೆ, ನಿರ್ವಹಣೆ, ನಿಖರತೆ ಅಥವಾ ಖಚಿತತೆ, ಸಂಯೋಜತೆ ಮತ್ತು ಸ್ವಾಭಾವೀಕರಣ. ಸೊ ಅದಕ್ಕೆ ಸ್ವಾಭಾವೀಕರಣ, ನ್ಯಾಚುರಲೈಸೇಷನ್ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. Question number 13. Which of the following pair is considered as two faces of the same coin? ಅಂದರೆ ಕೆಳಗಿನ ಯಾವ ಒಂದು ಜೊತೆಯ ಅಂಶಗಳನ್ನು ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಪರಿಗಣಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಸಕ್ತಿ ಮತ್ತು ಅವಧಾನ, ಅಂದ್ರೆ ಇಂಟ್ರೆಸ್ಟ್ ಅಂಡ್ ಅಟೆನ್ಷನ್ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಇದು 2014ರಲ್ಲಿನೂ ಒಂದು ಕ್ವಶನ್ ಇತ್ತು, ಸೇಮ್ ಕ್ವಶನ್ ಇತ್ತು. ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ನಿಮ್ಗೆ ಏನಾಗ್ತವಂದ್ರ TET ಎಕ್ಸಾಮ್ ಪ್ರಿಪೇರ್ ಮಾಡಕ್ಕೆ ತುಂಬಾನೇ ಮುಖ್ಯವಾದ ಪಾತ್ರ ವಹಿಸ್ತವೆ. ಸೊ ಹೀಗೆ ಏನಾಗ್ತವಂದ್ರ ಕಾನ್ಸೆಪ್ಟ್ ಆಗಿರ್ಬೋದು ಅಥವಾ ಕ್ವಶನ್ಸ್ ಆಗಿರ್ಬೋದು ರಿಪೀಟ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಆಪ್ಷನ್ ನಂಬರ್ 1 ಆಸಕ್ತಿ ಮತ್ತು ಅವಧಾನ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 14. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದಿ ಇನ್ವೆಸ್ಟಿಗೇಟರ್ ಐಸ್? ಅಂದರೆ ಕೆಳಗಿನ ಯಾವುದನ್ನು ಸಂಶೋಧಕನ ಕಣ್ಣು ಎಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಕ್ಷನ್ ಹೈಪೋಥಿಸಿಸ್, ಅಂದ್ರೆ ಕ್ರಿಯಾ ಪ್ರಾಕಲ್ಪನೆ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಇದು ಏನಂದ್ರೆ 2040 ಒಂದು ಪ್ರೀವಿಯಸ್ ಇಯರ್ ಕ್ವಶನ್. ಸೊ ಹೀಗೆ ಏನಾಗ್ತಾವಂದ್ರೆ ರಿಪೀಟ್ ಆಗ್ತಾ ಇರ್ತವೆ. ನೀವೇನ್ ಮಾಡ್ಬೇಕಂದ್ರ ಎಲ್ಲ 9 ವರ್ಷ ಆಗಿರುವಂತ TET ಕ್ವಶನ್ ಪೇಪರ್ಸ್ ಏನಿದಾವಲ್ಲ ಎಲ್ಲವನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಏನಾಗುತ್ತೆ ಅಂದ್ರ ನೀವು ಎಕ್ಸಾಕ್ಟ್ ಆಗಿ 100% ನೀವು ಎಕ್ಸಾಮ್ ನ ಕ್ಲಿಯರ್ ಮಾಡೇ ಮಾಡ್ತೀರಾ. ಸೊ ಹೀಗೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರ ಕ್ವಶನ್ಸ್ ಗಳನ್ನ ಏನ್ ಮಾಡ್ಬೇಕು, ಅನಲೈಸ್ ಮಾಡ್ಬೇಕಾಗುತ್ತೆ. Question number 15. In which stage of cognitive development logical reasoning develops fully? ಅಂದರೆ ಈ ಹಂತದ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಔಪಚಾರಿಕ ಕಾರ್ಯಗಳ ಹಂತ, ಫಾರ್ಮಲ್ ಆಪರೇಷನಲ್ ಸ್ಟೇಜಸ್ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಬಿಕಾಸ್ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿನ 4ನೇ ಹಂತವೇ ಔಪಚಾರಿಕ ಕಾರ್ಯಗಳ ಹಂತ, ಮೀನ್ಸ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಇದು ಸುಮಾರು 12 ವರ್ಷಗಳ ಮೇಲ್ಪಟ್ಟ ವಯಸ್ಸಿನ ಮಕ್ಕಳಿಗೆ ಸಂಬಂಧಿಸಿದ ಒಂದು ಹಂತವಾಗಿದೆ. ಈ ಹಂತದಲ್ಲಿ ಮಕ್ಕಳಲ್ಲಿ ಅಮೂರ್ತ ಆಲೋಚನೆ, ವೈಜ್ಞಾನಿಕ ಚಿಂತನೆ ಮತ್ತು ತಾರ್ಕಿಕ ವಿವೇಚನೆ ಏನಾಗಿರ್ತದೆ ಅಂದ್ರೆ ಸಂಪೂರ್ಣವಾಗಿ ವಿಕಾಸವಾಗಿರ್ತದೆ. ಹಾಗಾದ್ರೆ ಈ ಹಂತದಲ್ಲೇ ಪ್ರಮುಖ ಲಕ್ಷಣಗಳಂದ್ರ ಅಮೂರ್ತ ಚಿಂತನಾ ಸಾಮರ್ಥ್ಯದ ವಿಕಾಸ, ಸೃಜನಶೀಲ ಸಾಮರ್ಥ್ಯ ಹೆಚ್ಚಿಸುವುದು, ವೈಜ್ಞಾನಿಕ ಚಿಂತನೆ ಬೆಳೆಯುವುದು, ಸೂಕ್ತ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯವನ್ನು ಈ ಒಂದು ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂದ್ರೆ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಮಕ್ಕಳು ಹೊಂದಿರ್ತಾರ. ಅದಕ್ಕೆ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕ್ವಶನ್ಸ್ ವಿತ್ ಆನ್ಸರ್ಸ್ ಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ.